ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಕೃಷ್ಣ ಪರಮಾತ್ಮ ಯಾವ ತರಹದ ಅನ್ನವನ್ನು ಸ್ವೀಕರಿಸಬೇಕು, ಯಾವ ತರಹದ ಅನ್ನವನ್ನು ಸ್ವೀಕರಿಸಬಾರದು, ಇವುಗಳ ಬಗ್ಗೆ ಯುಧಿಷ್ಠಿರನಿಗೆ ತಿಳಿಸಿಕೊಟ್ಟಿದ್ದಾನೆ. ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ, ಧರ್ಮಕ್ಕೆ 10 ಹಲವು ದ್ವಾರಗಳು, ಅದರಲ್ಲಿ ಯಾವ ತರಹದ ಧರ್ಮವನ್ನು ವಿಶೇಷವಾಗಿ ಪರಿಪಾಲನೆ ಮಾಡಬೇಕು, ಇದರ ಬಗ್ಗೆ ತಿಳಿಸಿಕೊಡಬೇಕು ಅಂತ ಕೇಳ್ತಾನೆ. ಅನೇಕಾಂತಂ ಬಹುದ್ವಾರಂ ಧರ್ಮಮಾಹುರ್ಮನೀಷಿಣಃ ಕಿಂ ಲಕ್ಷಣೋऽಸೌ ಭವತಿ ತನ್ಮೇ ಬ್ರೂಹಿ ಜನಾರ್ದನ. ಧರ್ಮದ ಅನೇಕ ದ್ವಾರಗಳಿದ್ದರೂ ಯಾವ ದ್ವಾರಗಳು ವ್ಯರ್ಥ ಅಲ್ಲ. ಯಾವ ದ್ವಾರದಿಂದ, ಯಾವ ಮಾರ್ಗದಿಂದ ಸಾಗಿದರೂ ಫಲ ಸಿಗತ್ತೆ. ಸನಾತನವಾದ ವೈದಿಕವಾದ ಈ ಧರ್ಮದಲ್ಲಿ ಹೇಳಿದ ವಿವಿಧ ಆಚರಣೆಗಳಿವೆ, ವಿವಿಧ ವ್ರತಗಳಿವೆ, ವಿವಿಧ ದೀಕ್ಷೆಗಳಿವೆ, ನಿಷ್ಠೆಗಳಿವೆ, ಉಪಾಸನೆಗಳಿವೆ. ಅವುಗಳನ್ನು ಮಾಡಿದರೆ ಫಲ ಬರುತ್ತೆ ನಿಶ್ಚಿತ. ಎಲ್ಲವನ್ನೂ ಎಲ್ಲರಿಗೂ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಅವರವರ ಶಕ್ತಿಗೆ ಅನುಸಾರ ಯಾವ ಧರ್ಮವನ್ನು, ಯಾವ ಧರ್ಮ ಅಂದರೆ ವೈದಿಕ ಸನಾತನ ಧರ್ಮದಲ್ಲಿರುವ ಯಾವ ವಿಧಿವಿಧಾನಗಳನ್ನು ಅವರವರ ಶಕ್ತಿ, ಯೋಗ್ಯತೆ, ರುಚಿ, ಇವುಗಳಿಗೆ ತಕ್ಕಂತೆ, ಅನುಕೂಲತೆಗಳು ಇವುಗಳಿಗೆ ತಕ್ಕಂತೆ ಅವರು ಮಾಡ್ತಾರೋ ಅದಕ್ಕೆ ಫಲ ಸಿಗತ್ತೆ. ಬಹುದ್ವಾರಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾಕ್ರಿಯಾ. ಇದೇ ಮಹಾಭಾರತ ಹಿಂದೆ ಹೇಳಿದ ಮಾತು. ಯಾವ ಕ್ರಿಯೆಯೂ ವ್ಯರ್ಥ ಅಲ್ಲ, ಶ್ರದ್ಧೆಯಿಂದ ಮಾಡಿದ ಧರ್ಮಕ್ಕೆ ಫಲ ಉಂಟು. ಅದರಲ್ಲಿ ವಿಶೇಷವಾಗಿ ನನಗೆ ಧರ್ಮದ ತಿಳುವಳಿಕೆಯನ್ನು ನೀಡಬೇಕು ಅಂತ ಧರ್ಮರಾಜ ನಮಗೋಸ್ಕರ ಕೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಅಹಿಂಸಾ ಸತ್ಯಮಸ್ತೇಯಂ ಆನೃಶಂಸ್ಯಂ ದಮಃಶಮಃ ಆರ್ಜವಂಚೈವ ರಾಜೇಂದ್ರ ನಿಶ್ಚಿತಂ ಧರ್ಮಲಕ್ಷಣಂ. ಹಿಂದೆ ಹೇಳಿದ ವಿಷಯಗಳನ್ನು ಸಂಗ್ರಹವಾಗಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಹಿಂಸಾ ಮನಸ್ಸು, ಮಾತು, ಕ್ರಿಯೆ ಇವುಗಳಿಂದ ಇನ್ನೊಬ್ಬರಿಗೆ ಹಿಂಸೆಯಾಗದಂತೆ ಸಂಯಮದಿಂದ ತನ್ನ ಮಾನಸಿಕ ಚಿಂತನೆ ಹಾಗೂ ಮಾತುಗಳನ್ನು ಹಾಗೂ ಶಾರೀರಿಕವಾದ ಕ್ರಿಯೆಗಳನ್ನು
ಇಟ್ಟುಕೊಳ್ಳುವುದು ಇದು ಅಹಿಂಸೆ. ಸತ್ಯಂ, ಸಜ್ಜನರಿಗೆ ಹಿತವಾಗುವ ನುಡಿಗಳನ್ನೇ ನುಡಿಯಬೇಕು. ಅಸ್ತೇಯಂ, ಮನಸ್ಸಿನಿಂದಲೂ ಮಾತಿನಿಂದಲೂ ಕೃತಿಯಿಂದಲೂ ಇನ್ನೊಬ್ಬರ ವಸ್ತುವನ್ನು ತಾನು ಚೌರ್ಯ ಮಾಡಬಾರದು. ಮಾನಸಿಕವಾಗಿ ಅದು ನನಗೆ ಬೇಕು ಅಂತ ಬಯಸುವುದು ಅಲ್ಲ. ವಾಚನಿಕವಾಗಿ ನಾನು ಹೇಗಾದರೂ ಮಾಡಿ ಅವನಲ್ಲಿದ್ದದ್ದನ್ನು ತೆಗೆದುಕೊಂಡು ಬಿಡ್ತೇನೆ, ಅವನಿಗೆ ಗೊತ್ತಾಗದೇ ಇದ್ದ ಹಾಗೆ ಅಂತ ಮಾತನಾಡೋದು ಸರಿಯಲ್ಲ, ಮಾಡೋದಂತೂ ಅಲ್ಲವೇ ಅಲ್ಲ. ಅಸ್ತೇಯಂ, ಅವರಿಗೆ ಕೇಳಿ ಅವರ ಒಪ್ಪಿಗೆಯಿಂದ ಪಡೀತೇನೆ ಅಂತ ಅಪೇಕ್ಷೆ ಪಟ್ಟರೆ ತಪ್ಪಲ್ಲ. ಆದರೆ ಕಳ್ಳತನದಿಂದ ತೆಗೆದುಕೊಳ್ತೇನೆ ಅಂತ ಅಪೇಕ್ಷೆ ಮಾಡುವುದು ಸರಿಯಲ್ಲ, ಮಾಡುವುದಂತೂ ಸರಿಯೇ ಅಲ್ಲ. ಆನೃಶಂಸ್ಯಂ, ಕ್ರೌರ್ಯ, ಇದು ಸರಿಯಲ್ಲ. ಅಕ್ರೌರ್ಯ, ಇದು ಗುಣ. ಸೌಮ್ಯವಾಗಿ ಕ್ರೌರ್ಯವನ್ನು ತೋರದಂತೆ ಮೃದುವಾದ ಧೋರಣೆಯಿಂದ ಇರೋದು, ಇದು ಬಹಳ ದೊಡ್ಡದಾದ ಗುಣ. ಇಂದ್ರಿಯ ನಿಗ್ರಹ, ಶಮ, ಯಾವಾಗಲೂ ಭಗವಂತನಲ್ಲಿ ಮನಸ್ಸಿಡೋದು. ಆರ್ಜವಂಚೈವ ರಾಜೇಂದ್ರ ನಿಶ್ಚಿತಂ ಧರ್ಮಲಕ್ಷಣಂ, ಮನಸ್ಸಿನಲ್ಲಿ ಏನಿದೆ ಅದನ್ನೇ ಮಾತನಾಡುವುದು, ಅದನ್ನೇ ಕೃತಿಯಲ್ಲಿ ತರೋದು. ಒಳ್ಳೆಯ ವಿಚಾರಗಳನ್ನೇ ಮಾಡೋದು, ಒಳ್ಳೆಯದನ್ನೇ ಮಾಡೋದು, ಮಾತನಾಡೋದು, ಅದನ್ನೇ ಕ್ರಿಯೆಯಲ್ಲಿ ತರೋದು, ಇದು ಆರ್ಜವ. ಇವುಗಳು ಧರ್ಮದ ಹಿರಿದಾದ ಗುರುತುಗಳು ಅಂತ ಕೃಷ್ಣ ಹೇಳ್ತಾನೆ. ನಿಶ್ಚಿತಂ ಧರ್ಮಲಕ್ಷಣಂ. ಇನ್ನು ಶೌಚ. ಶೌಚ ಅಂದರೆ ಏನು? ಶೌಚ ಅಂದರೆ ಶುದ್ಧಿ. ಯಾವುದರ ಶುದ್ಧಿ? ಮನಸ್ಸು, ಬುದ್ಧಿ, ದೇಹ ಇವುಗಳೆಲ್ಲವುಗಳಲ್ಲಿಯೂ ಶುದ್ಧಿ, ಶೌಚ ಅನ್ನುವುದು ಬೇಕು. ಬ್ರಹ್ಮಚರ್ಯಂ, ಇದು ಮನಸ್ಸು ಹಾಗೂ ಇಂದ್ರಿಯಗಳ ಶುದ್ಧಿ. ಇದು ನಮ್ಮ ಇಂದ್ರಿಯಗಳೆಲ್ಲ ದೇವರ ಸೇವೆಗೆ ಉಪಯುಕ್ತವಾಗಬೇಕು. ಬ್ರಹ್ಮಚರ್ಯಂ, ಪರಬ್ರಹ್ಮನ ಸೇವೆಗೆ ನಮ್ಮ ಮನಸ್ಸು, ಬುದ್ಧಿ, ಇಂದ್ರಿಯಗಳ ಉಪಯೋಗವಾಗಬೇಕು, ವಿಷಯ ಭೋಗಗಳಿಗಲ್ಲ. ಹಾಗಾದರೆ ಅದು ಬ್ರಹ್ಮಚರ್ಯ, ಬ್ರಹ್ಮಣಿ ಚರಣಂ. ಇದು ಇಂದ್ರಿಯಗಳ ಶುದ್ಧಿ, ಮನಸ್ಸಿನ ಶುದ್ಧಿ, ಬ್ರಹ್ಮಚರ್ಯ. ತಪಸ್ಸು, ಕ್ಷಮಾಗುಣ. ಮನಸ್ಸಿನಲ್ಲಿ ಕ್ರೋಧ, ಇದು ಮೈಲಿಗೆ. ಕ್ಷಮಾಗುಣ, ಇದು ಶೌಚ. ಕೇವಲ ಶಾರೀರಿಕವಾದ ಸುಖವನ್ನು ಪಡೆಯಬೇಕು ಅಂತನ್ನುವುದಕ್ಕೋಸ್ಕರವಾದ ಪ್ರಯತ್ನ, ಇದೊಂದು ತರಹದ ಮೈಲಿಗೆ. ತಪಸ್ಸು, ಇದು ಮಡಿ, ಇದು ಶೌಚ. ಮಧು ಮಾಂಸಸ್ಯ ವರ್ಜನಂ, ಶುದ್ಧವಾದ ಮಡಿಯಲ್ಲಿ ಸ್ನಾನ, ಸಂಧ್ಯಾ ವಂದನ, ಪೂಜೆ ಎಲ್ಲ ಮಾಡಿ ಆಮೇಲೆ ಮದ್ಯಪಾನ, ಮಾಂಸಭಕ್ಷಣಗಳನ್ನು ಮಾಡಿದರೆ ಅದೆಂತಹ ಮಡಿ. ಮಧು ಮಾಂಸಸ್ಯ ವರ್ಜನಂ, ಮದ್ಯಪಾನ ಹಾಗೂ ಮಾಂಸಭಕ್ಷಣಗಳನ್ನು ಸರ್ವಥಾ ಮಾಡತಕ್ಕದ್ದಲ್ಲ. ಅದು ದೈಹಿಕವಾದಂತಹ ಶುದ್ಧಿ. ಅದು ಮಾನಸಿಕ ಶುದ್ಧಿಗೂ ತಪಸ್ಸಿಗೂ ಬ್ರಹ್ಮಚರ್ಯಕ್ಕೂ ಸಾಧನವಾಗತ್ತೆ. ಮನುಷ್ಯನಿಗೆ ಬುದ್ಧಿ ವಶದಲ್ಲಿ ಇಲ್ಲ, ನಶೆ ಏರಿದೆ ಅಂತಾದರೆ ಯಾವುದೇ ರೀತಿಯ ಇಂದ್ರಿಯಗಳ ಮನಸ್ಸಿನ ನಿಗ್ರಹ ಮಾಡುವುದಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಆ ಮಧು ಮಾಂಸಗಳ ವರ್ಜನೆ ಇದು ದೊಡ್ಡದಾದ ಶೌಚ. ಮರ್ಯಾದಾಯಾಂ ಸ್ಥಿತಿಶ್ಚೈವ, ಶಾಸ್ತ್ರೋಕ್ತವಾದ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಆ ನಿಯಮಗಳನ್ನು ತಾನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾನೆ ಅಂದರೆ ಶೌಚ ಇದೆ ಅಂತ ಅರ್ಥ. ಅದು ಶಮಃ, ಮನಸ್ಸು ಭಗವಂತನಲ್ಲಿಯೇ ನೆಲೆಸಿದ್ದರೆ, ಮನಸ್ಸಿನ ನಿಗ್ರಹ ಇದ್ದರೆ ಶೌಚಸ್ಯ ಲಕ್ಷಣಂ, ಇದು ಶೌಚದ ಗುರುತುಗಳು. ಅವನು ಬಹಳ ಶುದ್ಧನಾಗಿದ್ದಾನ, ಸ್ವಚ್ಛವಾಗಿದ್ದಾನ, ಮೈ ಸ್ವಚ್ಛವಾಗಿ ತೊಳೆದುಕೊಂಡಿದ್ದಾನ, 10 ಸಲ ಸೋಪ್ ಹಚ್ಕೊಂಡಿದ್ದಾನ, ಅಥವಾ ಪ್ರಾಚೀನ ಕ್ರಮದಲ್ಲಿ ಮಣ್ಣಿನಿಂದ ಶುದ್ಧಿ ಮಾಡಿಕೊಂಡಿದ್ದಾನ, ಇದನ್ನು ನೋಡುವುದಲ್ಲ. ಕೇವಲ ಸ್ನಾನ ಮಾಡಲೇಬೇಕು. ಮಣ್ಣಿನಿಂದ ಶೌಚವನ್ನು ಮಾಡಿಕೊಳ್ಳುವುದು ಶಾಸ್ತ್ರವಿಹಿತ. ಆ ರೀತಿಯಾಗಿ ಶರೀರದ ಮಲವನ್ನು, ಹೊಲಸನ್ನು ತೊಳೆದುಕೊಳ್ಳುವುದು ಅಗತ್ಯ. ಶರೀರ ಶುದ್ಧವಾಗಿರಬೇಕು. ಕೇವಲ ಶರೀರ ಶುದ್ಧವಾದರೆ ಸಾಲದು, ಮನಸ್ಸು ಶುದ್ಧವಾಗಿರಬೇಕು, ಬುದ್ಧಿಯೂ ಶುದ್ಧವಾಗಿರಬೇಕು, ಇನ್ನುಳಿದ ಇಂದ್ರಿಯಗಳೂ ಪರಿಶುದ್ಧವಾಗಿರಬೇಕು. ಅನ್ನುವುದಕ್ಕೋಸ್ಕರ ಈ ಬ್ರಹ್ಮಚರ್ಯ, ತಪಸ್ಸು ಮೊದಲಾದಂತಹ ಆಂತರ ಶುದ್ಧಿಗಳ, ಆಹಾರ ಶುದ್ಧಿಯ ಅವಶ್ಯಕತೆ ಇದೆ. ಇನ್ನು ಮನುಷ್ಯ ಚಿಕ್ಕ ವಯಸ್ಸಿನಲ್ಲಿರುವಾಗ ಏನೂ ಆಲೋಚನೆ ಮಾಡಬಾರ್ದು. ಬಾಲ್ಯೇ ವಿದ್ಯಾಂ ನಿಷೇವೇತ್, ವಿದ್ಯಾರ್ಜನೆ ಒಂದೇ ಅವನ ಗುರಿ. ಚೆನ್ನಾಗಿ ವಿದ್ಯೆಯನ್ನು ಪಡೆದುಕೊಳ್ಳಬೇಕು.
ವಯಸ್ಸಾದ ಮೇಲೆ ವಿದ್ಯೆಯನ್ನು ಪಡೆದುಕೊಳ್ಳೋದಕ್ಕಾಗೋದಿಲ್ಲ. ನಾನಾ ವಿಧವಾದ ಉಪಟಳಗಳು, ಮಾನಸಿಕವಾದ ಚಿಂತೆಗಳು, ಕರ್ತವ್ಯಗಳು, ಭಾರಗಳು. ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿದ್ಯೆಯನ್ನು ಪಡೆಯಬೇಕು, ವಿದ್ಯಾವಂತನಾಗಬೇಕು. ಆ ವಿದ್ಯೆಯನ್ನು ಮುಂದೆ ಬೆಳೆಸಿಕೊಳ್ಳಬೇಕು, ಅದರ ಉಪಯೋಗ ಮಾಡಿಕೊಳ್ಳಬೇಕು. ಆದರೆ ವಿದ್ಯೆ ಪಡೆಯೋದಕ್ಕೆ ತಡ ಮಾಡಬಾರದು. ಬಾಲ್ಯೇ ವಿದ್ಯಾಂ ನಿಷೇವೇತ್. ಇವತ್ತಿನ ಲೌಕಿಕ ವಿದ್ಯೆಯ ದೃಷ್ಟಿಯಲ್ಲಿ ಲೌಕಿಕ ಶಿಕ್ಷಣವನ್ನು ಕೊಡಿಸುವುದಕ್ಕೆ ತಂದೆ ತಾಯಿಗಳು ಅತ್ಯಂತ ಉತ್ಸುಕರಾಗಿದ್ದಾರೆ. ಮಕ್ಕಳು ಉತ್ಸಾಹದಿಂದ ಓದ್ತಾರೆ, ಆ ವಿಷಯ ಬೇರೆ. ಆದರೆ ಇಲ್ಲಿ ವಿದ್ಯಾ ಅನ್ನುವ ಶಬ್ದಕ್ಕೆ ಕೃಷ್ಣ ಪರಮಾತ್ಮ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾನೆ, ಸಾ ವಿದ್ಯಾ ಯಾ ವಿಮುಕ್ತಯೇ. ಮೋಕ್ಷ ಸಾಧನವಾದ ವಿದ್ಯೆಯೇ ನಿಜವಾದ ವಿದ್ಯೆ ಅಂತ ಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಉದ್ಧವನಿಗೆ ಹೇಳಿದ್ದಾನೆ. ಹೀಗಾಗಿ ಆ ಬ್ರಹ್ಮವಿದ್ಯೆ, ಪರಮಾತ್ಮನ ತಿಳುವಳಿಕೆ, ಧರ್ಮದ ಬಗ್ಗೆ ಭಗವಂತನ ಆದೇಶದ ರೂಪದಲ್ಲಿರುವಂತಹ ಶ್ರುತಿಸ್ಮೃತಿಗಳೇನಿವೆ, ಅಲ್ಲಿ ಹೇಳಿದಂತಹ ಕರ್ತವ್ಯ ಕರ್ಮಗಳೇನು, ಯಾವುದು ನಿಷಿದ್ಧ, ಈಗೆಲ್ಲ ನೀವು ಕೇಳ್ತಾ ಇದ್ದೀರಲ್ಲ ಮಹಾಭಾರತದಲ್ಲಿ, ಹೀಗೆ ಈ ರೀತಿಯ ವಿಧಿ ಏನು, ನಿಷೇಧ ಏನು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವುದರಿಂದ ದೇವರಿಗೆ ಪ್ರೀತಿ, ನಮಗೆ ಹಿತ, ನಮ್ಮ ಉದ್ಧಾರ, ನಮಗೆ ಮೋಕ್ಷ, ಈ ತಿಳುವಳಿಕೆಯನ್ನು ಪಡೆದುಕೊಳ್ಳುವ ವಿದ್ಯೆ ಏನಿದೆ ಅದು ನಿಜವಾದ ವಿದ್ಯೆ. ಅಂತಹ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಇವತ್ತಿನ ಅನಿವಾರ್ಯ ಕಾರಣಗಳಿಗೆ ಕೆಲವರು ಲೌಕಿಕ ವಿದ್ಯೆಯನ್ನು ಓದಿದ್ರೂ ಕೂಡ ಈ ಶಾಸ್ತ್ರದ ವಿದ್ಯೆಯನ್ನು ಶ್ರವಣ ಮಾಡಲೇಬೇಕು. ಇತಿಹಾಸ ಪುರಾಣಗಳನ್ನು ಶ್ರವಣ ಮಾಡಿ ಭಗವಂತನ ಆದೇಶವನ್ನು ತಿಳಿದು, ಪರಮಾತ್ಮನ ಮಹಿಮೆಯನ್ನು ತಿಳಿದು, ತಕ್ಕ ಮಟ್ಟಿಗಾದರೂ ಭಗವಂತನ ಉಪಾಸನೆಯನ್ನು, ವಿಹಿತ ಕರ್ಮಗಳ ಅನುಷ್ಠಾನವನ್ನು ಮಾಡಿದರೆ ಇಂತಹ ಶ್ರೇಷ್ಠವಾದ ಮಾನವ ಜನ್ಮ ಬಂದದ್ದು ಸಾರ್ಥಕವಾಗುತ್ತೆ. ಮಹಾಭಾರತದಲ್ಲೇ ಹೇಳಿದರಲ್ಲ, ಬಾಲ್ಯದಲ್ಲಿ ವಿದ್ಯೆಯನ್ನು ಅಧ್ಯಯನ ಮಾಡಬೇಕು, ಬಾಲ್ಯದಲ್ಲಿ ವಿದ್ಯೆಯನ್ನು ಪಡೆಯಬೇಕು ಅಂತ. ಮತ್ತೀಗ ನಾವು ಬಾಲ್ಯ ದಾಟಿ ಬಂದಿದ್ದೇವೆ, ಹಾಗಾದರೆ ನಾವೇನು ವಿದ್ಯೆಯನ್ನು ಪಡೆಯಬೇಕಾಗಿಲ್ಲ ಅಂತ ಅಂದ್ಕೊಳ್ಬೇಕಾಗಿಲ್ಲ. ಬಾಲ್ಯದಲ್ಲಿ ವಿದ್ಯೆಯನ್ನು ಪಡೆಯುವುದು ಅತ್ಯಂತ ಉತ್ತಮವಾದಂತಹ ಪಕ್ಷ. ಆಗದಿದ್ದರೆ ಯಾವಾಗ ವಿವೇಕ ಬಂತೋ ಆಗಲಾದರೂ ವಿದ್ಯೆಯನ್ನು ಪಡೆಯುವ ಪ್ರಯತ್ನ ಮಾಡಬೇಕು. ವಿದ್ಯೆಯನ್ನು ಪಡೆಯಬೇಕು ಅಂತನ್ನುವ ತಿಳುವಳಿಕೆ ಬಂದ ಕೂಡಲೇ ವಿದ್ಯೆಯನ್ನು ಪಡೆಯೋದಕ್ಕೆ ಪ್ರಾರಂಭ ಮಾಡಬೇಕು. ಅದೇ ಬಾಲ್ಯ, ಆ ವಿವೇಕದ ಬಾಲ್ಯ, ವಯಸ್ಸಿನ ಬಾಲ್ಯ ಅಲ್ಲ. ಇವತ್ತು ವಿದ್ಯೆಯನ್ನು ಪಡೆಯಬೇಕು ಅಂತ ಶಾಸ್ತ್ರದಲ್ಲಿ ನೀವು ಕೇಳಿದಿರಿ, ಸರಿ, ಬಹಳ ಚೆನ್ನಾಗಿದೆ, ಮಹಾಭಾರತದಲ್ಲಿ ಹೇಳಿದ ಮಾತು, ನಾವಿದನ್ನು ಪರಿಪಾಲನೆ ಮಾಡೋಣ, ಇನ್ನೊಂದು ವರ್ಷ 2 ವರ್ಷ ಆಗಲಿ ಅಂದರೆ ಅಷ್ಟೊತ್ತಿಗೆ ಈ ವಿವೇಕಕ್ಕೆ ವಯಸ್ಸಾಗಿ ಹೋಗುತ್ತೆ, ಈ ತಿಳುವಳಿಕೆಗೆ ವಯಸ್ಸಾಗತ್ತೆ. ಬಾಲ್ಯೇ ವಿದ್ಯಾಂ ನಿಷೇವೇತ ಅಂದರೆ ವಿದ್ಯೆಯನ್ನು ಪಡೆಯಬೇಕೆಂಬ ವಿವೇಕ ಬಂದ ಬಾಲ್ಯದಲ್ಲಿ ವಿದ್ಯೆಯನ್ನು ಪಡೆಯಿರಿ, ಸಾಕು. ಯೌವನೇ ದಾರ ಸಂಗ್ರಹಂ, ಯೌವನದಲ್ಲಿ ಯೋಗ್ಯವಾದ ವಿವಾಹವನ್ನು ಮಾಡಿಕೊಳ್ಳಬೇಕು. ವಾರ್ಧಕೆ ಮೌನಮಾತಿಷ್ಠೇತ್, ವಾರ್ಧಕ್ಯದಲ್ಲಿ ಮೌನ, ಏನು ಮಾತನಾಡಬಾರ್ದು. ಏನು ಮಾತನಾಡಬಾರ್ದು ಅಂದರೆ ನಿದ್ದೆ ಮಾಡಬೇಕು ಅಂತ ಅರ್ಥ ಅಲ್ಲ. ಮೌನಂ ಮನನಶೀಲತ್ವಂ, ಭಗವಂತನ ಬಗ್ಗೆ ಚಿಂತನೆ ಮಾಡಬೇಕು. ತಾನೇನು ತಿಳಿದಿದ್ದಾನೆ ಅದನ್ನು ಯುಕ್ತಿಗಳಿಂದ ದೃಢಪಡಿಸಿಕೊಳ್ಳೋದು, ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡೋದು, ಇದರಲ್ಲಿ ತೊಡಗಬೇಕು. ವಯಸ್ಸಾದ ಮೇಲೆ ಇನ್ಯಾವ ವಿಷಯದಲ್ಲಿ ತಲೆ ಹಾಕಬಾರ್ದು. ಮಕ್ಕಳು ಮೊಮ್ಮಕ್ಕಳು ಅವರವರ ಕಾರ್ಯವನ್ನು ಅವರು ಮಾಡ್ತಾ ಇರ್ತಾರೆ, ತಾನು ತನ್ನ ಪಾಡಿಗೆ ಅವರಿಗೆಲ್ಲ ಒಪ್ಪಿಸಿ ಮಾರ್ಗದರ್ಶನವನ್ನು ಮಾತ್ರ ಮಾಡ್ತಾ ಹೆಚ್ಚು ಸಮಯವನ್ನು ಭಗವಂತನ ಚಿಂತನದಲ್ಲಿ ಕಳೆಯಬೇಕು. ಇದು ವಾರ್ಧಕ್ಯದಲ್ಲಿ ಮಾಡಬೇಕಾದದ್ದು. ಅದಕ್ಕೆ ಶ್ರೀಮದ್ ಭಾಗವತಾದಿಗಳಲ್ಲಿ ಅನೇಕ ರಾಜರುಗಳ ಚರಿತ್ರೆಯನ್ನು ನಾವು ಕೇಳ್ತೇವೆ. ಎಂಥೆಂಥ ರಾಜರು, ಅಖಂಡ ಭೂಮಂಡಲವನ್ನು ಆಳುವಂತಹ ಮಹಾ ಸಾಮ್ರಾಜ್ಯ, ಒಂದು ವಯಸ್ಸಾಯಿತು ಅಂದರೆ ತನ್ನ ಮಕ್ಕಳಿಗೆ ಒಪ್ಪಿಸಿ ಅರಣ್ಯಕ್ಕೆ ಹೋಗ್ತಾ ಇದ್ದರು, ಸಾಧನೆ ಮಾಡಿಕೊಳ್ತಾ ಇದ್ದರು. ಕೊನೆಯವರೆಗೂ ನಾನು ಹೀಗೇ ರಾಜನಾಗೇ ಇರಬೇಕು ಅಂತ ಅಪೇಕ್ಷೆ ಪಡ್ತಾ ಇರಲಿಲ್ಲ. ವಾರ್ಧಕೆ ಮೌನಮಾತಿಷ್ಠೇತ್ ಸರ್ವದಾ ಧರ್ಮಮಾಚರೇತ್. ಧರ್ಮಾಚರಣೆಗೆ ಮಾತ್ರ ಬಾಲ್ಯ, ಯೌವನ, ವಾರ್ಧಕ್ಯ ಅಂತಿಲ್ಲ. ಅವನವನಿಗೆ ವಿಹಿತವಾದ ಧರ್ಮಾಚರಣೆಯನ್ನು ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭ ಮಾಡಬೇಕು. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಚಿಕ್ಕ ವಯಸ್ಸಿನಿಂದಲೇ ಧರ್ಮಾಚರಣೆಯನ್ನು ಪ್ರಾರಂಭ ಮಾಡಿದರೆ ಕೊನೆಯ ಉಸಿರಿರುವವರೆಗೆ ಧರ್ಮವನ್ನು ಅನುಷ್ಠಾನ ಮಾಡಲೇಬೇಕು. ಬಾಲ್ಯ ಮುಗಿಯಿತು, ಇನ್ನೇನು ನಾನು ಧರ್ಮ ಮಾಡಬೇಕಾಗಿಲ್ಲ ಅನ್ನೋ ಹಾಗಿಲ್ಲ. ಯೌವನದಲ್ಲಿ ಶಕ್ತಿ ಇತ್ತು, ಧರ್ಮ ಮಾಡಿದೆ, ಈಗ ಬಿಡುತ್ತೇನೆ ಅನ್ನೋ ಹಾಗಿಲ್ಲ. ಯಾವ ಯಾವ ವಯಸ್ಸಿನಲ್ಲಿ ಏನೇನು ವಿಹಿತವೋ ಅದೆಲ್ಲವನ್ನು ಮಾಡಲೇಬೇಕು.
ಬ್ರಾಹ್ಮಣಾನ್ ನಾವಮನ್ಯೇತ್ ಗುರೂನ್ ಪರಿವದೇನ್ನ ಚ. ಶ್ರೇಷ್ಠರಾದ ಸಜ್ಜನರನ್ನು ಸದ್ಬ್ರಾಹ್ಮಣರನ್ನು ಎಂದಿಗೂ ತಿರಸ್ಕಾರ ಮಾಡಬಾರದು. ರಹುಗಣ ಮಹಾರಾಜ ಶ್ರೀಮದ್ಭಾಗವತದಲ್ಲಿ ಹೇಳ್ತಾನೆ, ನಾಹಂ ವಿಶಂಕೆ ಸುರರಾಜವಜ್ರಾನ್ನತ್ರಕ್ಷಶೂಲಾನ್ನ ಯಮಸ್ಯ ದಂಡಾತ್ ನಾಗ್ನಿರ್ಕ ಸೋಮಾನಿಲವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮಕುಲಾವಮಾನಾತ್. ಜಡಭರತರಿಗೆ ತಿಳಿಯದೆ ಏನೇನೋ ಮಾತನಾಡ್ತಾನೆ ರಹುಗಣರಾಜ. ಜಡಭರತರು ಅವನಿಗೆ ತತ್ವೋಪದೇಶ ಮಾಡಿದಾಗ ಇವರು ಮಹಾಜ್ಞಾನಿಗಳು, ಹುಚ್ಚರಲ್ಲ ಅಂತ ಗೊತ್ತಾಗ್ತದೆ. ಮೇಣೆಯಲ್ಲಿ ಕುಳಿತಿರ್ತಾನೆ. ಮೇಣೆಯಿಂದ ಕೆಳಗಿಳಿದು ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳ್ತಾನೆ, ಕ್ಷಮ ಮಾಡಿ ನನ್ನನ್ನು, ಗೊತ್ತಾಗಲಿಲ್ಲ. ತಮ್ಮ ತೇಜಸ್ಸು, ತಮ್ಮ ಜ್ಞಾನ, ತಮ್ಮ ಬ್ರಹ್ಮವರ್ಚಸ್ಸು ಗೂಢವಾಗಿದೆ. ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದ್ದೀರಿ ತಾವು, ಸಾಮಾನ್ಯರು ಅಂತ ತಿಳಿದು ನಾನೇನೇನೋ ಮಾತನಾಡಿಬಿಟ್ಟೆ. ಇಂದ್ರದೇವರು ವಜ್ರಾಯುಧ ಹಾಕಿದರೆ ನನಗೆ ಭಯ ಇಲ್ಲ. ಅಗ್ನ್ಯಸ್ತ್ರ, ವಾಯವ್ಯಾಸ್ತ್ರ, ಬ್ರಹ್ಮಾಸ್ತ್ರ ಎಲ್ಲ ಅಸ್ತ್ರಗಳು ಶಸ್ತ್ರಗಳನ್ನು ಪ್ರಯೋಗ ಮಾಡಿದರೂ ನನಗೇನು ಭಯ ಇಲ್ಲ. ಆದರೆ ನಿಮ್ಮಂತಹ ಜ್ಞಾನಿಗಳ ಅವಮಾನ ಆದರೆ ಅದರಿಂದ ಬರುವ ಪಾಪದಿಂದ ಮಾತ್ರ ನಾನು ಹೆದರ್ತೇನೆ. ಇದೇ ಮಾತನ್ನು ಶಮೀಕ ಋಷಿಗಳಿಗೆ ಅವಮಾನ ಮಾಡಿ ಯಾವುದೋ ಒಂದು ಕಲಿಯ ಆವೇಶದಿಂದ ಮಾಡಿದ ಪರೀಕ್ಷಿತ್ ರಾಜ ಪಶ್ಚಾತ್ತಾಪ ಪಡ್ತಾನೆ. ನಾನು ಯಾಕೆ ಹೀಗೆ ಮಾಡಿದೆ? ದಹತ್ವಲಂ ಬ್ರಹ್ಮ ಕುಲಾನಲೋಮೆ. ಆ ಬ್ರಾಹ್ಮಣರಿಗೆ ಮಾಡಿದಂತಹ ಅವಮಾನದಿಂದ ಬಂದಂತಹ ಪಾಪ, ಆ ಪಾಪಾಗ್ನಿ ನನ್ನನ್ನು ಭಸ್ಮ ಮಾಡಿ ಹಾಕಲಿ. ಇನ್ನೊಮ್ಮೆ ಇಂತಹ ದುರ್ಬುದ್ಧಿ ನನಗೆ ಸರ್ವಥಾ ಬರುವುದು ಬೇಡ. ಏನೋ ದುರ್ಬುದ್ಧಿ ಬಂತು, ಮಾಡಿದೆ, ಇನ್ನು ಮಾತ್ರ ಆ ಬುದ್ಧಿ ಬರೋದು ಬೇಡ. ಆ ಪಾಪ ನನಗಿರಲಿ, ನನ್ನ ವಂಶಕ್ಕೆ ತಟ್ಟುವುದು ಬೇಡ ಅಂತ. ಈ ರೀತಿ ಆ ದೊಡ್ಡವರ ತಿರಸ್ಕಾರ ಅನ್ನೋದು ಇಡೀ ವಂಶಕ್ಕೆ ಶಾಪವಾಗಿ ಪರಿಣಮಿಸ್ತದೆ. ಎಂದಿಗೂ ದೊಡ್ಡವರ ದ್ರೋಹವನ್ನು ಮಾಡಬಾರದು. ಬ್ರಾಹ್ಮಣಾನ್ ನಾವಮನ್ಯೇತ್, ಗುರುಗಳನ್ನು ನಿಂದೆ ಮಾಡಬಾರದು. ಗುರೂನ್ ಪರಿವದೇನ್ನ ಚ. ಯತೀನಾಂ ಅನುಕೂಲ ಸ್ಯಾತ್ ಏಷ ಧರ್ಮ ಸನಾತನಃ. ಯತಿಗಳಿಗೆ ಅನುಕೂಲನಾಗಿರಬೇಕು, ಅವರಿಗೆ ಪ್ರೀತಿಯಾಗುವ ರೀತಿಯಲ್ಲಿ ಸೇವೆಯನ್ನು ಮಾಡಿ, ಕನಿಷ್ಠ ಪಕ್ಷ ವಿರೋಧವನ್ನಾದರೂ ಮಾಡಬಾರದು. ಸೇವೆ ಮಾಡಲಿಕ್ಕಾಗದಿದ್ದರೂ ಪರವಾಗಿಲ್ಲ. ಯತೀನಾಂ ಅನುಕೂಲ ಸ್ಯಾತ್ ಏಷ ಧರ್ಮ ಸನಾತನಃ. ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿಯೂ ಕೂಡ ಈ ಮಾತನ್ನು, ಪ್ರಮಾಣ ವಚನಗಳನ್ನು ಉದಾಹರಿಸಿ ನಮಗೆ ತಿಳಿಸಿಕೊಡ್ತಾರೆ. ಉದಾಹರಣೆ ಮಾಡಿ, ತದ್ಗೃಹಸ್ಥೋ ನ ಧಾರ್ಮಿಕ ಅಂತ. ಅಂದರೆ ಯತಿಗಳ ಸೇವೆಯನ್ನು ಮಾಡುವಂತಹ ವ್ಯಕ್ತಿ ಏನು ಪುಣ್ಯವನ್ನು ಪಡೀತಾನೆ, ಅದನ್ನು ಒಬ್ಬ ಗೃಹಸ್ಥ ತನ್ನ ಎಲ್ಲ ವಿಹಿತ ಧರ್ಮಗಳ ಆಚರಣೆ ಮಾಡಿದರೂ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ. ತದ್ಗೃಹಸ್ಥೋ ನ ಧಾರ್ಮಿಕ ಎಂಬುದಾಗಿ ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ತಾರೆ. ಅಷ್ಟು ಜ್ಞಾನಿಗಳ ಯತಿಗಳ ಸೇವೆಯನ್ನು ಮಾಡಿದರೆ ಪುಣ್ಯವಿದೆ ಅಂತ ಮಹಾಭಾರತ ತಿಳಿಸುತ್ತೆ. ಯತಿರ್ಗುರುರ್ದ್ವಿಜಾತೀನಾಂ. ದ್ವಿಜರು ಅಂತ ಯಾರಿದ್ದಾರೆ ತ್ರೈವರ್ಣಿಕರಲ್ಲಿ, ಅವರೆಲ್ಲರಿಗೂ ಯತಿಗಳು ಗುರುಸ್ಥಾನದಲ್ಲಿರ್ತಾರೆ. ಯತಿರ್ಗುರುರ್ದ್ವಿಜಾತೀನಾಂ ವರ್ಣಾನಾಂ ಬ್ರಾಹ್ಮಣೋ ಗುರು. ಒಟ್ಟು ಎಲ್ಲ ವರ್ಣಗಳಿಗೂ ಬ್ರಾಹ್ಮಣ ಮಾರ್ಗದರ್ಶನ ಮಾಡುವ ಗುರುಸ್ಥಾನದಲ್ಲಿದ್ದಾನೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ತನ್ನ ಕರ್ತವ್ಯ ಏನು ಅಂತ ಯಾರಾದರೂ ತಿಳಿಯಬೇಕಾದರೆ ಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ ಬ್ರಾಹ್ಮಣನ ಮುಖದಿಂದ ತಾವು ತಿಳಿಯಬೇಕು. ಅಂತಹ ಅಧ್ಯಯನ ಸಂಪನ್ನನಾಗಿರಬೇಕು. ಇದು ಬ್ರಾಹ್ಮಣನ ಕರ್ತವ್ಯ. ಇವನೇ ತಿಳಿಯದೆ ಇನ್ನೊಬ್ಬರಿಂದ ಇವನು ತಿಳಿಯೋ ಪ್ರಸಂಗ ಬರಬಾರದು. ತಾನು ಚೆನ್ನಾಗಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ತನ್ನ ಕರ್ತವ್ಯವನ್ನು ಮೊದಲು ಚೆನ್ನಾಗಿ ತಿಳಿದುಕೊಂಡು ತಾನು ಸರಿಯಾಗಿರಬೇಕು. ಆಮೇಲೆ ಇನ್ನೊಬ್ಬರ ಕರ್ತವ್ಯವನ್ನು ಅವರಿಗೆ ತಿಳಿಸಿಕೊಟ್ಟು ಮಾರ್ಗದರ್ಶನವನ್ನು ಮಾಡಬೇಕು. ಇದು ಅವನ ಕರ್ತವ್ಯ. ವರ್ಣಾನಾಂ ಬ್ರಾಹ್ಮಣೋ ಗುರು ಪತಿರೇವ ಗುರುಸ್ತ್ರೀಣಾಂ. ಸ್ತ್ರೀಯರಿಗೆ ಪತಿಯೇ ಗುರು. ಪತ್ಯುಸ್ಸಕಾಶಾತ್ ಶೃಣಧರ್ಮಸಾರಂ ಪ್ರಣಮ್ಯ ಕಾಲದ್ವಿತಯೇಪಿ ಭಕ್ತ್ಯ ಅಂತ ಸ್ತ್ರೀಧರ್ಮವನ್ನು ಹೇಳುವಾಗ ಪುರಾಣಗಳಲ್ಲಿ ತಿಳಿಸ್ತಾರೆ. ಪತಿಯ ಎದುರಿನಲ್ಲಿ ಕುಳಿತು ಧರ್ಮದ ಸಾರ ಏನು, ಭಗವಂತನ ಮಹಿಮೆ ಏನು, ಲೀಲೆಗಳೇನು, ಇತಿಹಾಸ ಪುರಾಣಗಳ ಸಾರ ಏನು ಅಂತ ನಿತ್ಯದಲ್ಲಿ 2 ಹೊತ್ತು ಕೇಳಬೇಕಂತ. 2 ಹೊತ್ತು ಹೊಟ್ಟೆಗೆ ಊಟ ಇದ್ದ ಹಾಗೆ ತಲೆಗೂ ಊಟ ಬೇಕು. ಆ ಊಟವನ್ನು 2 ಹೊತ್ತು ಹೊಟ್ಟೆಗೆ ಊಟವನ್ನು ಹೆಂಡತಿ ಗಂಡನಿಗೆ ಹಾಕಬೇಕು. 2 ಹೊತ್ತು ಅಡುಗೆ ಮಾಡಿ ಹೊಟ್ಟೆಗೆ ಸರಿಯಾದ ಆಹಾರವನ್ನು
ಗಂಡನಿಗೆ, ಮಕ್ಕಳಿಗೆ, ಮನೆಯಲ್ಲಿದ್ದವರಿಗೆಲ್ಲ ಹೆಣ್ಣು ಮಗಳು ತಾನು ಮಾಡಿಕೊಟ್ರೆ ತಲೆಗೆ ಊಟವನ್ನು, ತಲೆಗೆ ಆಹಾರವನ್ನು, ಜ್ಞಾನದ ಆಹಾರವನ್ನು 2 ಹೊತ್ತು ಮನೆಯಲ್ಲಿರುವಂತಹ ಯಜಮಾನ ಗೃಹಸ್ಥ ತನ್ನ ಹೆಂಡತಿಗೂ ಮಕ್ಕಳಿಗೂ ಎಲ್ಲರಿಗೂ ಮಾಡಬೇಕಂತೆ. ಪತ್ತು ಸಕಾಶಾತ್ ಶೃಣುಧರ್ಮಸಾರಂ ಪ್ರಣಮ್ಯ ಕಾಲದ್ವಿತಯೇಪಿ ಭಕ್ತ್ಯ ಅಂತ ಶಾಸ್ತ್ರ ಹೇಳ್ತದೆ. ಆ ರೀತಿಯಲ್ಲಿ ಪತಿರೇವ ಗುರುಸ್ತ್ರೀಣಾಂ ಸರ್ವ, ಇದರ ಅರ್ಥ ಗೃಹಸ್ಥರಾದ ಪತಿಗಳು ತಮ್ಮ ತಮ್ಮ ಧರ್ಮ ಏನು, ಶಾಸ್ತ್ರ ಏನು, ಇದನ್ನು ತಾವು ಚೆನ್ನಾಗಿ ಅಧ್ಯಯನ ಮಾಡಿ ತಿಳಿದುಕೊಂಡಿರಬೇಕಂದ್ರೆ ಇನ್ನೊಬ್ಬರಿಗೆ ಹೇಳೋದಕ್ಕೆ ಸಾಧ್ಯ ಇದೆ. ಈ ಒಂದು ಮಾತಿನಲ್ಲಿ ಇಬ್ಬರಿಬ್ಬರಿಗೆ ಉಪದೇಶ ಮಾಡ್ತಾ ಇದ್ದಾನೆ ಕೃಷ್ಣ. ಸರ್ವೇಷಾಂ ಪಾರ್ಥಿವೋ ಗುರುಹು, ರಾಜ ಇವನು ಎಲ್ಲರಿಗೂ ಮಾರ್ಗದರ್ಶಕನಾಗಿರಬೇಕು. ಯಾಕೆಂದರೆ ಎಲ್ಲರೂ ಅವನ ಕಡೆ ನೋಡ್ತಾ ಇರ್ತಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಶುದ್ಧವಾಗಿ ಇರಬೇಕು ರಾಜ. ಅಂದರೆ ಉಳಿದವರಿಗೆ ನಾವು ಹಾಗೇ ಇರಬೇಕು ಅಂತ ಅನಿಸುತ್ತೆ. ತಪ್ಪು ಮಾಡಿದರೆ ಅವರಿಗೆ ಚೆನ್ನಾಗಿ ಶಾಸನ ಮಾಡಲಿಕ್ಕೆ ಅವನಿಗೆ ಅಧಿಕಾರ ಇರುತ್ತೆ. ರಾಜ ತಾನೇ ತಪ್ಪು ಮಾಡಿದರೆ ಶಾಸನ ಮಾಡಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಯಾವ ವ್ಯಕ್ತಿ ರಾಜ ಅಂತ ಅನಿಸಿಕೊಂಡಿದ್ದಾನೆ ಅವನು ಶುದ್ಧವಾದ ಚಾರಿತ್ರ್ಯ ಸಂಪನ್ನನಾಗಿರಬೇಕು. ದ್ರವ್ಯದಿಂದಲೂ ಶುದ್ಧಿ, ಮನಸ್ಸಿನಿಂದಲೂ ಶುದ್ಧಿ, ಚಾರಿತ್ರ್ಯದಿಂದ ಶುದ್ಧ, ಧರ್ಮಾಚರಣೆಯ ದೃಷ್ಟಿಯಲ್ಲಿ ಪರಿಶುದ್ಧ. ರಾಜರು ಹೀಗೆ ಮಾಡ್ತಾರೆ ಅಂದರೆ ಅದನ್ನು ನೋಡಿ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಬರಬೇಕು ಉಳಿದವರಿಗೆ. ಅಷ್ಟು ಶಾಸ್ತ್ರೀಯವಾದ ರೀತಿಯಲ್ಲಿ ರಾಜರಿರಬೇಕು. ಯದ್ಗೃಹಸ್ಥಾರ್ಜಿತಂ ಪಾಪಂ ಜ್ಞಾನತೋ ಜ್ಞಾನತೋಪಿ ವಾ ನಿರ್ದಹಶ್ಯತಿ ತತ್ಸರ್ವಂ ಏಕರಾತ್ರೋಷಿತೋ ಯತಿ. ಗೃಹಸ್ಥರು ಅನೇಕ ಪಾಪಗಳನ್ನು ಮಾಡಿದ್ದರೂ ಕೂಡ ಅವರು ಯತಿಗಳ ಸೇವೆಯನ್ನು 1 ದಿನ ಮಾಡಿದರೆ ಸಾಕು, ಆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾರೆ. ಇದರರ್ಥ ಬೇಕಾದಷ್ಟು ಪಾಪಗಳನ್ನು ಮಾಡಿ ಯತಿಗಳನ್ನು ಮನೆಗೆ ಕರೆದು ಬಿಟ್ಟರೆ ಆಯಿತು ಅನ್ನುವ ತಾತ್ಪರ್ಯ ಅಲ್ಲ. ಪಾಪಗಳನ್ನು ಮಾಡಬಾರದು. ಮಾಡದೇ ಇರುವ ಪ್ರಯತ್ನವನ್ನೇ ನಿರಂತರವಾಗಿ ಮಾಡಬೇಕು. ಏನೋ ಅಜ್ಞಾನವಶಾತ್, ಅಶಕ್ತಿಯಿಂದ, ಅಜ್ಞಾನದಿಂದ ಪಾಪ ಮಾಡಬಾರದು ಅಂತ ಪ್ರಯತ್ನ ಮಾಡಿದರೂ ಕೆಲವು ಪಾಪಗಳು ನಡೆದು ಹೋಗ್ತವಲ್ಲ, ಅಂತಹ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಅನೇಕ ಪ್ರಾಯಶ್ಚಿತ್ತಗಳಲ್ಲಿ ಈ ತರಹದ ಯತಿಗಳ ಸೇವೆಯು ಒಂದು ಪ್ರಾಯಶ್ಚಿತ್ತ ಎಂಬುದಾಗಿ ತಿಳಿಸಿಕೊಡ್ತಾರೆ. ಯತಿಗಳಲ್ಲಿ ಅಷ್ಟು ಹೆಚ್ಚಿನ ಸದಾಚಾರಗಳು ಕೆಲವರಲ್ಲಿ ಇರೋದಿಲ್ಲ, ಅಥವಾ ಭಾರೀ ಜ್ಞಾನ ಮಹಾಪಾಂಡಿತ್ಯ ಇಲ್ಲ, ಅಂಥವರ ಸೇವೆಯನ್ನು ನಾವು ಮಾಡಬೇಕಾಗಿಲ್ವಲ್ಲ ಅಂತ ಅಂದ್ಕೊಳ್ಬಾರದು. ಆಚಾರ ವಿಚಾರಗಳಲ್ಲಿ ಸ್ವಲ್ಪ ನ್ಯೂನತೆ ಇರಬಹುದು, ಜ್ಞಾನದಲ್ಲಿ ಕೆಲವರಿಗೆ ಹೆಚ್ಚು ಕೆಲವರಿಗೆ ಕಡಿಮೆ ಇರಬಹುದು. ಆದರೆ ಅವರು ವಿರಕ್ತರಾಗಿ ದೇವರಲ್ಲಿ ಶ್ರದ್ಧೆಯನ್ನಿಟ್ಟು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ ಎಂದ ಮೇಲೆ ಅವರಿಗೆ ಗೌರವವನ್ನು ಸಲ್ಲಿಸಲೇಬೇಕು. ದುರ್ವೃತ್ತಾಃ ವಾ ಸುವೃತ್ತಾ ವಾ ಜ್ಞಾನಿನೋ ಅಜ್ಞಾನಿನೋಪಿ ವಾ ಗೃಹಸ್ಥೈರ್ಯತಯಃ ಪೂಜ್ಯಾಃ ಪರತ್ರ ಹಿತಕಾಂಕ್ಷಿಭಿಃ ಏಕದಂಡೀ ತ್ರಿದಂಡೀ ವಾ ಶಿಖಿತೋ ಮುಂಡಿತೋಪಿ ವಾ ಕಾಷಾಯದಂಡ ಸಾರೋಪಿ ಯತಿಃ ಪೂಜ್ಯೋ ಯುಧಿಷ್ಠಿರ. ಅದರಲ್ಲಿ ತ್ರಿದಂಡಿ ಸನ್ಯಾಸಿಗಳು ಅಂತಿದ್ದಾರೆ. ಕುಟೀಚಕರು, ಬಹುದಕರು, ಹಂಸರು, ಪರಮಹಂಸರು ಅಂತ ಯತಿಗಳಲ್ಲಿ ಪ್ರಭೇದ ಇದೆ. ಯಾವುದೇ ಪ್ರಭೇದದ ಯತಿಗಳಾಗಿರಬಹುದು. ಕೆಲವರು ಜಟಾವನ್ನು ಬಿಟ್ಟಿರ್ತಾರೆ, ಕೆಲವರು ಮುಂಡನವನ್ನು ಮಾಡಿಸ್ತಾರೆ, ಕಾಷಾಯ ವಸ್ತ್ರವನ್ನು ಧಾರಣ ಮಾಡಿ ದಂಡಧಾರಣವನ್ನಂತೂ ಮಾಡ್ತಾರೆ ಎಲ್ಲರೂ ಕೂಡ. ಆ ಕುಟೀಚಕರೋ, ಬಹುದಕರೋ, ಹಂಸರೋ, ಪರಮಹಂಸರೋ ಯಾವುದೇ ತರಹದ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿ ವಿರಕ್ತರಾಗಿ ಇದ್ದರೂ ಸರಿ, ಅಂಥವರಿಗೆ ಗೃಹಸ್ಥಾಶ್ರಮಿಗಳು ಗೌರವವನ್ನು ಸಲ್ಲಿಸಲೇಬೇಕು. ಸಲ್ಲಿಸಿದರೆ ಮಹಾಪುಣ್ಯ ಪಾಪಗಳ ಪರಿಹಾರ ಅನ್ನುವುದು ಎಷ್ಟು ಸತ್ಯವೋ, ತಿರಸ್ಕಾರ ಮಾಡಿದರೆ ಅದೇ ರೀತಿಯ ಅನರ್ಥವೂ ಉಂಟು. ಅಪೂಜಿತೋ ಗೃಹಸ್ಥೈರುವ ತಥಾಚಾಪ್ಯವಮಾನಿತಃ ಯತಿರುವಾಪ್ಯತಿಥಿರ್ವಾಪಿ ನರಕೆ ಪಾತಯಿಷ್ಯತಃ. ಮನೆಗೆ ಬಂದ ಅತಿಥಿ ಅವನು ಗೃಹಸ್ಥನೇ ಆಗಿರಬಹುದು, ಬ್ರಹ್ಮಚಾರಿಯೇ ಆಗಿರಬಹುದು, ವಾನಪ್ರಸ್ಥನೇ ಆಗಿರಬಹುದು, ಯತಿಯೇ ಆಗಿರಬಹುದು. ಯಾವುದೇ ತರಹದ ಅತಿಥಿಗಳು, ಯತಿಗಳು ತಿರಸ್ಕಾರಕ್ಕೆ ಒಳಗಾದರೆ ಆ ತಿರಸ್ಕಾರ ಮಾಡಿದ ವ್ಯಕ್ತಿಗೆ ನರಕದಲ್ಲಿ ಹಾಕ್ತಾರೆ. ಅರ್ಥಾತ್ ದೇವರು ಅವನು ಮಾಡಿದ ಪಾಪದಿಂದ ಕ್ರುದ್ಧನಾಗಿ ನರಕದಲ್ಲಿ ಹಾಕ್ತಾನೆ. ಅದಕ್ಕಾಗಿ ತಸ್ಮಾತ್ತು ಯತಯಃ ಪೂಜ್ಯಾಃ ಮದ್ಭಕ್ತಾಃ ಮತ್ಪರಾಯಣಾಃ ಮಯಿ ಸನ್ಯಸ್ತಕರ್ಮಾಣಃ ಪರತ್ರ ಹಿತಕಾಂಕ್ಷಿಭಿಃ. ಯಾರಿಗೆ ಹಿತ ಆಗಬೇಕು ಅಂತ ಅಪೇಕ್ಷೆ ಇದೆ ಅಂಥವರು ಅವಶ್ಯವಾಗಿ ದೊಡ್ಡವರ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಕೃಷ್ಣ ತಿಳಿಸ್ತಾನೆ. ಪ್ರಹರೇನ್ನ ದ್ವಿಜಾನ್ ವಿಪ್ರಹ ಗಾಂ ನಹನ್ಯಾತ್ ಕದಾಚನ. ಎಂದಿಗೂ ಬ್ರಾಹ್ಮಣರನ್ನು, ಗೋವುಗಳನ್ನು ಹತ್ಯೆ ಮಾಡಬಾರದು, ಪ್ರಹಾರವನ್ನೂ ಮಾಡಬಾರದು, ಕೊಲೆ ಮಾಡಬಾರದು. ಇಷ್ಟೇ ಅಲ್ಲ, ಹೊಡೆಯುವುದು ತಪ್ಪು. ಭ್ರೂಣಹತ್ಯೆ ಮಾಡಿದ ಮಹಾಪಾಪ ಬರುತ್ತೆ. ಅಗ್ನಿಯನ್ನು ಹೊತ್ತಿಸುವಾಗ
ಮನೆಯಲ್ಲಿ ಬೆಂಕಿ ಹೊತ್ತಿಸ್ತಾರೆ. ದೇವರ ನೈವೇದ್ಯಕ್ಕೆ ಇರಬಹುದು, ಅಥವಾ ವೈಶ್ವದೇವಾದಿಗಳನ್ನು ಮಾಡುವುದಕ್ಕೋಸ್ಕರ ಇರಬಹುದು, ಯಜ್ಞಯಾಗಾದಿಗಳ ಪ್ರಸಂಗದಲ್ಲಿರಬಹುದು. ಉಫ್ ಅಂತ ಬಾಯಿಯಿಂದ ನೇರವಾಗಿ ಕೆಲವರು ಊದ್ತಾರೆ, ತಪ್ಪದು. ಉಚ್ಛಿಷ್ಟ ಅಗ್ನಿಗೆ ತಾಕಬಾರದು. ಪರಮ ಪವಿತ್ರವಾದಂತಹ ದೇವತೆ ಅದು ಅಗ್ನಿ. ಆ ಅಗ್ನಿಯಲ್ಲಿ, ಆ ಬೆಂಕಿಯಲ್ಲಿ ಸಾಕ್ಷಾತ್ ಅಗ್ನಿದೇವತೆ ಇರ್ತಾನೆ. ಆ ಅಗ್ನಿದೇವತೆಯಲ್ಲಿ ಭಗವಂತ ವಾಯುದೇವರು ಹರಣೀಪತಿ ಪರಶುರಾಮ ಇರ್ತಾನೆ ಅಂತನ್ನುವ ಅನುಸಂಧಾನದಿಂದ, ಗೌರವದಿಂದ ಹೊತ್ತಿಸಬೇಕು. ನಿಜ. ವೇಣುಧಮನ್ಯ ಪ್ರಬೋಧ್ಯ ಧ್ಯಾಯೇತಂತ, ವೇಣುಧಮನಿ ಅಂತ ಆ ಬಿದಿರಿನ ಕೊಳವೆಯಿಂದ ಊದಿ ಅಗ್ನಿಯನ್ನು ಹೊತ್ತಿಸಬೇಕೇ ಹೊರತು ನೇರವಾಗಿ ಮುಖದಿಂದ ಊದಬಾರದು. ಕೊನೆ ಪಕ್ಷ ಕೈಯನ್ನಾದರೂ ಹಿಡಿಯಬೇಕೇ ಹೊರತು ಬಾಯಿಯಿಂದ ನೇರವಾಗಿ ಗಾಳಿ ತಾಕುವಂತೆ ಮಾಡಬಾರದು. ನಾಗ್ನಿಂ ಮುಖೇನ ಉಪಧಮೇತ್ ನಚ ಪಾದೌ ಪ್ರತಾಪಯೇತ್. ಬಹಳ ಚಳಿ ಆಗ್ತದೆ ಅಂತ ಕೈ ಕಾಯಿಸ್ಕೋಬೋದು, ಮುಖ ಕಾಯಿಸ್ಕೋಬೋದು, ಕಾಲು ಕಾಯಿಸ್ಕೋಬಾರ್ದು ಅಗ್ನಿಯ ಮೇಲೆ. ದೂರದಲ್ಲಿ ಅಗ್ನಿ ಇಟ್ಟು ಪಕ್ಕದಲ್ಲಿ ಕುಳಿತರೇ ಶಾಖ ಇರುತ್ತೆ, ಅಷ್ಟರ ಮಟ್ಟಿಗೆ ಚಳಿ ಕಡಿಮೆ ಆಗುತ್ತೆ, ಸಾಕು. ನೇರವಾಗಿ ಎರಡೂ ಕಾಲುಗಳನ್ನು ಹೀಗೆ ಅಗ್ನಿಯ ಮೇಲೆ ಇಟ್ಟು ಅಗ್ನಿಗೆ ತಿರಸ್ಕಾರವನ್ನು ಮಾಡಬಾರದು, ದೂರ ಇರಬೇಕು. ಕೈ ಕಾಯಿಸಿಕೊಳ್ಬೋದು. ನಚ ಪಾದೌ ಪ್ರತಾಪಯೇತ್ ನಾಧಃ ಕುರ್ಯಾತ್ ಕದಾಚಿತ್ತು ನ ಪೃಷ್ಠಂ ಪರಿತಾಪಯೇತ್. ಬೆನ್ನು ಅಥವಾ ಅಧೋಭಾಗಗಳನ್ನೆಲ್ಲ ಈ ರೀತಿ ಅಗ್ನಿಯ ಮೇಲೆ ಕಾಯಿಸಿಕೊಳ್ಳಬಾರದು. ನಾಂತರಾಗಮನಂ ಕುರ್ಯಾತ್. ಅಗ್ನಿಹೋತ್ರವನ್ನು ಮಾಡುವಾಗ 3 ಅಗ್ನಿಗಳಿರುತ್ತೆ. ಆಹವನೀಯಾಗ್ನಿ, ಗಾರ್ಹಪತ್ಯಾಗ್ನಿ, ದಾಕ್ಷಿಣಾಗ್ನಿ ಅಂತ. ಮಧ್ಯದ ಪ್ರದಕ್ಷಿಣೆ ಹಾಕಬೇಕೇ ಹೊರತು 1-2 ಅಗ್ನಿಗಳ ಮಧ್ಯದಲ್ಲಿ ಹೀಗೆ ಓಡಾಡಬಾರದು. ಹಾಗೆಲ್ಲ ಮಾಡುವುದು ಅಗ್ನಿಗೆ ತಿರಸ್ಕಾರ. ನಾಂತರ ಗಮನಂ ಕುರ್ಯಾತ್. ವಾದರಾಜ ಶ್ರೀಪಾದಂಗಳವರು ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ, ಅಗ್ನಿಯೋರ್ ಮಧ್ಯೆ ಗಮನಂನ ಕುರ್ಯಾತ್. 2 ಅಗ್ನಿಗಳ ಮಧ್ಯದಲ್ಲಿ ಹೋಗಬಾರದು ಅಂತ. ಅದು ಗಾರ್ಹಪತ್ಯ ಆಹವನೀಯನೇ ಆಗಿರಬಹುದು, ಬೇರೆ ಅಗ್ನಿಗಳೇ ಆಗಿರಬಹುದು, ಮಧ್ಯದಲ್ಲಿ ಓಡಾಡಬಾರದು. ನಚಾಮೇಧ್ಯಂ ವಿನಿಕ್ಷಿಪೇತ್. ಏನೋ ಅಪವಿತ್ರವಾದ ವಸ್ತು, ಅದನ್ನು ಹೊಲಸು, ಅದನ್ನು ಒಯ್ದು ಅಲ್ಲಿ ಕುಂಡದಲ್ಲಿ ಹಾಕಿಬಿಡೋದು, ಸ್ವಚ್ಛ ಆಗಿಬಿಡತ್ತೆ ಅಂತ ಹಾಗೆಲ್ಲ ಮಾಡಬಾರ್ದು. ನಚ ಅಮೇಧ್ಯಂ ವಿನಿಕ್ಷಿಪೇತ್. ಉಚ್ಛಿಷ್ಟೋ ನ ಸ್ಪೃಶೇದ್ ಅಗ್ನಿಂ. ಎಂಜಲು ಕೈಯಿಂದ ಅಗ್ನಿಯನ್ನು ಮುಟ್ಟಬಾರದು. ಹೇಳಿ ಕೇಳಿ ಅಗ್ನಿ ತಾನೇ ಶುದ್ಧ, ಅದು ಶುದ್ಧ, ನಿನಗೆ ಪಾಪ ಬರುತ್ತೆ. ಅಶುದ್ಧವಾದ ಕೈಯಿಂದ, ಎಂಜಲು ಕೈಯಿಂದ ಅಗ್ನಿಯ ಸ್ಪರ್ಶ ಮಾಡಬಾರದು. ಅಶೌಚದಲ್ಲಿದ್ದಾಗ, ಮೈಲಿಗೆಯಲ್ಲಿದ್ದಾಗ ಅಗ್ನಿಸ್ಪರ್ಶ ಮಾಡಬಾರದು. ಅಶೌಚಸ್ಥೋ ನ ಜಾತುಚಿತ ಶ್ವಚಂಡಾಲಾದಿಭಿಸ್ಪೃಷ್ಟ ನಾಂಗಂ ಅಗ್ನೌ ಪ್ರತಾಪಯೇತ್. ಏನೋ ಮೈಲಿಗೆ ಆಯಿತು, ತನಗೆ ಅಪಾವಿತ್ರ ಬಂತು ಅಂತ ಅನಿಸಿದ ಮಾತ್ರಕ್ಕೆ ಶುದ್ಧವಾಗಿ ಸ್ನಾನವನ್ನು ಮಾಡಿ ಆಮೇಲೆ ಅಗ್ನಿಸ್ಪರ್ಶ ಮಾಡಬೇಕೇ ಹೊರತು ನಾನು ನೇರವಾಗಿ ಅಗ್ನಿಸ್ಪರ್ಶದಿಂದಲೇ ಶುದ್ಧಿ ಮಾಡ್ಕೊಂಡು ಬಿಡ್ತೇನೆ ಅಂತ ಮೈಲಿಗೆಯಿಂದ ಅಗ್ನಿಯನ್ನು ಸ್ಪರ್ಶ ಮಾಡಬಾರದು. ಸರ್ವದೇವಮಯೋ ವಹ್ನಿ ತಸ್ಮಾತ್ ಶುದ್ಧ ಸದಾ ಸ್ಪೃಶೇತ್. ಎಲ್ಲ ದೇವತೆಗಳು ಅಗ್ನಿಮುಖದಿಂದ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ದೇವತೆಗಳಿಗೆ, ಯಾವ ದೇವತೆಗೆ, ವಿಷ್ಣುವನ್ನು ಆರಂಭ ಮಾಡಿಕೊಂಡು ಯಾವುದೇ ದೇವತೆಗೆ ಆಹುತಿ ಕೊಡಬೇಕಾದರೆ ಅಗ್ನಿಮುಖದಲ್ಲಿ. ಹೀಗಾಗಿ ಅಗ್ನಿ ಇವನು ಸದಾ ಶುದ್ಧ, ಪವಿತ್ರ. ಅಪವಿತ್ರರಾಗಿ ನಾವು ಅಗ್ನಿಯನ್ನು ಮುಟ್ಟುವುದರಿಂದ ನಮಗೆ ಪಾಪ ಬರುತ್ತೆ, ಆದ್ದರಿಂದ ಮುಟ್ಟಬಾರದು. ಇನ್ನು ಮಲಮೂತ್ರಗಳ ವಿಸರ್ಜನೆ ಮಾಡುವ ಪ್ರಸಂಗ ಇದೆ, ನೇಚರ್ ಕಾಲ್. ಅದನ್ನು ಹಾಗೇ ತಡೆದು ಅಗ್ನಿಯ ಸ್ಪರ್ಶವನ್ನು ಮಾಡಬಾರದು. ಮಲಮೂತ್ರಗಳ ವಿಸರ್ಜನೆ ಮಾಡಬೇಕಾಗಿದ್ದರೆ ಮಾಡಿ ಬಂದು ಶುದ್ಧನಾಗಿ ಮತ್ತೆ ಅಗ್ನಿಸ್ಪರ್ಶ ಮಾಡಬೇಕೇ ಹೊರತು ಹಾಗೇ ತಡೆದು ಹಿಡಿದುಕೊಂಡು ಅಗ್ನಿಸ್ಪರ್ಶವನ್ನು ಮಾಡಬಾರ್ದು. ಪ್ರಾಪ್ತ ಮೂತ್ರ ಪುರೀಶಸ್ತು ನ ಸ್ಪೃಶೇದ್ ವಹ್ನಿಮಾತ್ಮವಾನ್ ಯಾವತ್ತು ಧಾರಯೇದ್ವೇಗಂ ತಾವದ ಅಪ್ರಯತೋ ಭವೇತ್. ಎಷ್ಟರವರೆಗೆ ಆ ವೇಗವನ್ನು ತಡಿತಾನೋ ಅಷ್ಟು ಇವನಿಗೆ ಇಂದ್ರಿಯ ನಿಗ್ರಹ ಇರೋದಿಲ್ಲ, ಅಪಾವಿತ್ರ ಇರ್ತದೆ. ಅಪಾವಿತ್ರದಿಂದ ಅಗ್ನಿ ಅಂದರೆ ಅಗ್ನಿ ಒಂದೇ ಅಲ್ಲ, ಅಗ್ನಿ ದೇವರು ಪವಿತ್ರವಾದಂತಹ ವಸ್ತುಗಳನ್ನು ಸ್ಪರ್ಶ ಮಾಡಬಾರದು ಎಂಬುದಾಗಿ ತಿಳಿಸ್ತಾನೆ. ಪಚನಾಗ್ನಿಂ ನ ಗೃಹೀಯಾತ್ ಪರವೇಶ್ಮನಿ ಜಾತುಚಿತ್ ತೇನ ಪಕ್ವೇನ ಚಾನ್ಯೇನ ಯತ್ಕರ್ಮ ಕುರುತೆ ಶುಭಂ ತಚ್ಚುಭಸ್ಯ ಫಲಂ ಚಾರ್ಧಂ ಅಗ್ನಿದತ್ತಸ್ಯ ಅಗ್ನಿಧಾತುರ್ಭವೇ ನೃಪ. ಅಡಿಗೆ ಮಾಡುವುದಕ್ಕೆ ಕೆಲವರು ಇನ್ನೊಬ್ಬರ ಮನೆಯಲ್ಲಿ ಹೊತ್ತಿಸಿದ ಅಗ್ನಿಯನ್ನು ನೇರವಾಗಿ ತಂದು ಬಿಡ್ತಾರೆ. ತಂದು ಅಡುಗೆ ಮಾಡಿ ಬೇಕಾದಷ್ಟು ಬ್ರಾಹ್ಮಣರಿಗೆ ಅನ್ನದಾನಾದಿಗಳನ್ನೆಲ್ಲ ಮಾಡ್ತಾರೆ. ಮಾಡಿದರೆ ಅನ್ನದಾನ ಚೆನ್ನಾಗಾಯಿತು, ಪುಣ್ಯ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಬಂದ ಪುಣ್ಯದ ಅರ್ಧ ಭಾಗ ಆ ಅಗ್ನಿ ಕೊಟ್ಟವನಿಗೆ ಹೋಗ್ತದೆ. ನಿಮಗೆ ಪುಣ್ಯದ ಲೋಭ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ಒಲೆ ಹೊತ್ತಿಸಿ ಅಡುಗೆ ಮಾಡಿ, ಇನ್ನೊಬ್ಬರ ಮನೆಯಿಂದ ಅಗ್ನಿ ತರಬೇಡಿ. ಯಾಕೆಂದರೆ ಅಗ್ನಿ ಬಹಳ ಮಹತ್ವದ ವಸ್ತು. ಅಡುಗೆ ಮಾಡೋದಕ್ಕೆ ಅತಿ ಪ್ರಧಾನವಾದದ್ದು ಅಗ್ನಿ. ಆ ಅಗ್ನಿಯನ್ನು ಅವನು ಕೊಟ್ಟ ಅಂದರೆ ಅರ್ಧ ಪುಣ್ಯ ಅವನಿಗೆ ಹೋಯ್ತು. ನಿಮಗೆ ಪುಣ್ಯನೇ ಕೊಡಬೇಕು ಅಂತ ಇಚ್ಛೆ ಇದ್ದರೆ ತೊಗೊಂಡು ಬರ್ಬೋದು,
ಪಕ್ಕದಲ್ಲಿ ನಿಮ್ಮ ಮಳೆಯೇ ಇದ್ದ ಅವನಿಗೊಂದು ಸ್ವಲ್ಪ ಪುಣ್ಯ ಹೋಗಲಿ ಅಂತ ಅಪೇಕ್ಷೆ ಇದ್ದರೆ ಆ ವಿಷಯ ಬೇರೆ. ಆದರೆ ನಿಮಗೆ ಪುಣ್ಯ ಜಾಸ್ತಿ ಬರಬೇಕು ಅಂತ ಅಪೇಕ್ಷೆ ಇದ್ದರೆ ಮಾತ್ರ ನೀವು ಮಾಡಿಕೊಳ್ಳಿ. ತಚ್ಛುಭಸ್ಯ ಫಲಂಚ ಅರ್ಧಂ ಅಗ್ನಿದತ್ತಸ್ಯ. ಅಗ್ನಿ ದತ್ತಃ ಏನ, ಅಗ್ನಿಯನ್ನು ಕೊಟ್ಟವನಿಗೆ ಆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ತಸ್ಮಾತ್ ಶುಭತರಂ ಕರ್ಮ ಪ್ರಕುರ್ಯಾದ್ ಅವಿನಾಶಿತಂ. ಪುಣ್ಯ ಮಾಡೋ ಅವಕಾಶನೇ ಕಡಿಮೆ ಇದ್ದಾಗ ನಿಮಗೆ ಪುಣ್ಯ ಉಳಿಸಿಕೊಳ್ಳೋ ಪ್ರಯತ್ನ ಮಾಡಿ. ಅಲ್ಲ, ನಾವು ಮನೆಯಲ್ಲಿ ಒಲೆ ಹೊತ್ತಿಸಿದ್ವಿ ನಿಜ, ಅವಸರ ಇದೆ, ಜನ ಕಾಯ್ತಾ ಇದ್ದಾರೆ, ಇದ್ದಕ್ಕಿದ್ದಾಗೆ ಏನೋ ಎಲ್ಲೋ ನೀರು ಚೆಲ್ತು, ಅಗ್ನಿ ಆರಿ ಹೋಯಿತು, ಏನು ಮಾಡಬೇಕು ಆವಾಗ? ಪ್ರಮಾದಾತ್ಯದಿ ವಾ ಅಜ್ಞಾನಾತ್ ತಸ್ಯ ನಾಶೋ ಭವಿಷ್ಯತಿ ಗೃಹ್ಣೀಯಾತ್ತು ಮಥಿತ್ವಾ ವಾ. ಆಗ ನೀವು ಅರಣ್ಯಮಥನ ಮಾಡಿ ಆದರೂ ಅಗ್ನಿಯನ್ನು ಪಡೆದುಕೊಳ್ಳಿ. ಅಥವಾ ತೆಗೆದುಕೊಳ್ಳೋದೇ ಆದರೆ ಶ್ರೋತ್ರಿಯಾಗಾರತೋಪಿ ವಾ. ಶ್ರೇಷ್ಠರಾದ ಸಜ್ಜನರಿದ್ದರೆ, ಶ್ರೋತ್ರಿಯರು, ವೇದಾಧ್ಯಯನ ಸಂಪನ್ನರಾದಂತಹ ಶುದ್ಧವಾದ ಮಡಿಯಲ್ಲಿ ಆಚಾರ ವಿಚಾರವನ್ನು ಇಟ್ಟುಕೊಂಡು ಮಾಡುವವರಾಗಿದ್ದರೆ ಅಂಥವರ ಮನೆಯಿಂದ ತೆಗೆದುಕೊಂಡು ಬನ್ನಿ. ಆಗ ಅವರ ಮನೆಯಿಂದ ತೆಗೆದುಕೊಂಡು ಬಂದದ್ದಕ್ಕೆ ನಿಮಗೆ ಪುಣ್ಯ ಬರುತ್ತೆ. ಹೀಗಾಗಿ ನಿಮಗೇನು ನುಕ್ಸಾನ ಆಗುವುದಿಲ್ಲ, ತೆಗೆದುಕೊಂಡು ಬರಬಹುದು. ಶ್ರೋತ್ರಿಯಾಗಾರ ತೋಪಿವಾ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಈ ರೀತಿ ಶ್ರೀಕೃಷ್ಣ ಪರಮಾತ್ಮನ ಈ ಸಂದೇಶವನ್ನು ಚೆನ್ನಾಗಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಅನುಷ್ಠಾನದಲ್ಲಿ ತರುವ ಪ್ರಯತ್ನವನ್ನು ಮಾಡಬೇಕು. ಕೃಷ್ಣ ಪರಮಾತ್ಮ ಒಂದಲ್ಲ ಎರಡಲ್ಲ ಅನೇಕ ಧರ್ಮಗಳು, ಅನೇಕ ಅಂದರೆ ಏನು, ಸರ್ವಸ್ವ ಕೃಷ್ಣ, ಸರ್ವತೋಮುಖ. ಜಗತ್ತಿನೊಳಗಿದ್ದ ಎಲ್ಲ ಧರ್ಮಗಳು ಅವನ ಮುಖದಿಂದಲೇ ಬರಬೇಕು, ಎಲ್ಲ ವಿಧಿ ನಿಷೇಧಗಳು ಅವನ ಮುಖದಿಂದಲೇ ಬರಬೇಕು. ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ತಿಳಿದು ನಾವು ಪ್ರಯತ್ನ ಮಾಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಜಗನ್ನಾಥದಾಸರು ಸರ್ವಪ್ರತೀಕ ಸಂಧಿಯಲ್ಲಿ ಅನೇಕ ಮಾತುಗಳನ್ನು, ಮಾರ್ಮಿಕವಾದ ಮಾತುಗಳನ್ನೆಲ್ಲ ತಿಳಿಸಿದ್ದಾರೆ. ಮಹಾನುಭಾವರಾದ ಜಗನ್ನಾಥದಾಸರ ಆರಾಧನೆ, ಅವರ ಸ್ಮರಣೆಯನ್ನು ಮಾಡಬೇಕು. ಧಾತ್ರಿಯೊಳಗುಳ್ಳ ಕಿಳತೀರ್ಥ ಕ್ಷೇತ್ರ ಚರಿಸಿದರೇನು ಪಾತ್ರ, ಪಾತ್ರನರಿತನ್ನಾದಿದಾನವ ಮಾಡಿ ಫಲವೇನು, ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೇನು, ಹರಿ ಸರ್ವತ್ರಗತನೆಂದರಿಯದಲೆ ತಾ ಕರ್ತೃಯಂಬುವನು. ಎಲ್ಲ ತೀರ್ಥಕ್ಷೇತ್ರಗಳಿಗೆ ಯಾತ್ರೆಯನ್ನು ಮಾಡ್ತೇವೆ ಅಂತ ಹೋಗ್ತಾರೆ. ಏನು ಯಾತ್ರೆ? ಸುಮ್ಮನೆ ಓಡಾಡೋದು, ಅಲ್ಲಿ ಇಲ್ಲಿ ಏನೇನು ಚೆನ್ನಾಗಿದೆ ಸೈಟ್ ಸೀಯಿಂಗು, ಫೋಟೋ ತೆಕ್ಕಿಕೊಳ್ಳೋದು, ಇದಕ್ಕಾಗಿ ನಾ ಯಾತ್ರೆ ಮಾಡೋದು? ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಒಂದೊಂದು ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಗೋದಾವರಿ, ಕೃಷ್ಣ, ಭೀಮ, ಫಲ್ಗು, ಸರಯು, ಒಂದೊಂದು ನದಿಗಳಲ್ಲಿ ಅಭಿಮಾನಿ ದೇವತೆಗಳು, ಅಲ್ಲಿ ವಾಯುದೇವರು, ಪರಮಾತ್ಮನ ರೂಪಗಳು ಕಣ ಕಣಗಳಲ್ಲಿ, ತೃಣ ತೃಣದಲ್ಲಿ ಆ ಪರಮಾತ್ಮನ ಸನ್ನಿಧಾನ ಇದೆ ಎನ್ನುವುದನ್ನು ಸ್ಮರಿಸಿ ದೇವರೇ ನಮ್ಮ ಪಾಪಗಳ ಪರಿಹಾರವನ್ನು ಮಾಡ್ತಾನೆ, ಇಷ್ಟೆಲ್ಲ ರೂಪಗಳಿಂದ ಇದ್ದು ಅಂತ ಚಿಂತನೆ ಮಾಡಿ ಅಲ್ಲಿ ಸ್ನಾನ ಮಾಡಿದರೆ ಫಲ ಸಿಕ್ಕೀತೆ ಹೊರತು ಏನಿಲ್ಲದೆ ಸುಮ್ಮನೆ ಮುಳುಗಿ ಹಾಕಿದರೆ, ಕಾಗೆಗಳು ಮುಳುಗಿ ಹಾಕ್ತವೆ. ಕಾಗೆಗಳೆಲ್ಲ ಮೋಕ್ಷಕ್ಕೆ ಹೋಗ್ತವ? ಸಾವಿರಾರು ಕಾಗೆಗಳು, ಕತ್ತೆಗಳೆಲ್ಲ ಸ್ನಾನ ಮಾಡ್ತವೆ. ಅಖಿಲ ಭಾರತ ಕಾಕ ಮಹಾಸಂಘ, ಗರ್ಧಭ ಮಹಾಸಂಘ ಅಂತ ಅವುಗಳೆಲ್ಲ ಸೇರಿಕೊಂಡು ಮೋಕ್ಷದಲ್ಲಿ ಹೋಗ್ಲಿಕ್ಕೆ ಸಾಧ್ಯವ? ಇಲ್ಲ. ಯಾಕೆ? ಜ್ಞಾನ ಇಲ್ಲ. ಮತ್ತು ಹಾಗೇನೇ ಜ್ಞಾನ ಇಲ್ಲದೆ ಮಾನವನೂ ಮಾಡಿದರೆ ಏನು ಪ್ರಯೋಜನ? ಅವುಗಳು ಸರಿ, ಅವುಗಳಿಗೆ ಜ್ಞಾನವೇ ಇಲ್ಲ, ಅರ್ಥಾತ್ ಈ ತಿಳುವಳಿಕೆ ಇಲ್ಲ. ಮಾನವನಿಗೆ ಜ್ಞಾನ ಪಡೆದುಕೊಳ್ಳೋ ಅವಕಾಶ ಇದೆ, ಗುರುಗಳಿದ್ದಾರೆ, ಉಪದೇಶ ಪಡೆಯಬೇಕು. ಇತಿಹಾಸ ಪುರಾಣಗಳಿವೆ. ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದಾನೆ, ವೇದವ್ಯಾಸದೇವರು ಉಪದೇಶ ಮಾಡಿದ್ದಾರೆ, ಶ್ರೀಮದ್ ಆಚಾರ್ಯರು, ಅನೇಕ ಜ್ಞಾನಿಗಳು, ಯತಿಗಳು, ದಾಸರು ತಿಳಿಸಿಕೊಡುವವರಿದ್ದಾಗಲೂ ತಿಳಿಯದಿದ್ದರೆ ಅದು ತಪ್ಪು. ಕಂಡ ನೀರೊಳು ಮುಣುಗಿದೆ ಹವ ದಂಡಿಸಿ ಫಲವೇನು, ದಂಡಕ ಮಂಡಲುಗಳನೆ ಧರಿಸಿ ಯತಿಯಂದೆನಿಸಿ ಫಲವೇನು, ಅಂಡಜಾಧಿಪನಂಗ ಸಂಗನ ಪದ ಪುಂಡರೀಕದಿ ಮನವಹರ್ನಿಶಿ ಬಂಡುಣಿಯವೋಲಿರಿಸಿ ಸುಖ ಬಡದಿಪ್ಪ ಮಾನವನು. ಕಂಡ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಿ ಏನು ಉಪಯೋಗ? ಕೇವಲ ಕಾಷಾಯ ದಂಡ ಧಾರಣೆ ಮಾಡಿ ನೋಡಿ. ಇದೀಗ ಕಾಷಾಯ ದಂಡ ಧಾರಣೆ ಮಾಡಿದ ಮಾತ್ರಕ್ಕೆ ಯತಿಗಳಿಗೆ ಪೂಜೆಯನ್ನು ಮಾಡಬೇಕು ಅಂತನ್ನುವುದು ಶಾಸ್ತ್ರ ಹೇಳುತ್ತದೆ. ಆದರೆ ಯತಿಗಳಿಗೆ ಎಚ್ಚರವನ್ನು ಕೊಡ್ತದೆ. ಇದರರ್ಥ ನೀವು ಹೇಗೆ ಬೇಕಾದರೆ ಇರಿ ಅಂತ ಯತಿಗಳಿಗೆ ಪರ್ಮಿಷನ್ ಅಲ್ಲ ಅದು. ಆಚಾರ ವಿಚಾರದಲ್ಲಿ ಸ್ವಲ್ಪ ನ್ಯೂನತೆ ಇರಲಿ, ಜ್ಞಾನದಲ್ಲಿ ನ್ಯೂನತೆ ಇರಲಿ, ಆಧಿಕ್ಯ ಇರಲಿ, ಮಾನ್ಯತೆಯನ್ನು ನೀಡಬೇಕು ಅಂತ
ಗೃಹಸ್ಥರಿಗೆ ಹೇಳಿದ ಶಾಸ್ತ್ರ ಯತಿಗಳಿಗೆ ಎಚ್ಚರ ಕೊಡುತ್ತೆ. ಬರೀ ಸುಮ್ಮನೆ ವ್ಯರ್ಥವಾಗಿ ಕಾಷಾಯ ದಂಡಧಾರಣೆ ಮಾಡಿದ ಮಾತ್ರಕ್ಕೆ ನಮ್ಮ ಕೆಲಸ ಮುಗಿಯಿತು ಅಂತ ತಿಳಿಯಬೇಡಿ. ಜ್ಞಾನವನ್ನು ಪಡೆದುಕೊಳ್ಳಿ, ಸಾಧನೆಯನ್ನು ಮಾಡಿ, ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎನ್ನುವ ಎಚ್ಚರವನ್ನು ಯತಿಗಳಿಗೂ ಶಾಸ್ತ್ರ ನೀಡುತ್ತದೆ. ಆ ಅಂಡಜಾಧಿಪನಾದಂತಹ ಪರಮಾತ್ಮನ ಅಂಡಜಾಧಿಪ ಗರುಡ, ಅವನ ಅಂಸಗ ಗರುಡ ವಾಹನನಾಗಿರತಕ್ಕಂತಹ ಪರಮಾತ್ಮನ ಪಾದ ಕಮಲಗಳಲ್ಲಿ ಮನಸ್ಸನ್ನು ಇಡುವುದಕ್ಕೆ ಕಲಿಯಿರಿ. ಬಂಡುಣಿಯವೋಲರಿಸಿ ಸುಖ ಬಡದಿಪ್ಪ ಮಾನವನು. ಭ್ರಮರ ಯಾವ ರೀತಿಯಾಗಿ ಕಮಲದಲ್ಲಿ ಆಸಕ್ತವಾಗ್ತದೆ, ಮಕರಂದವನ್ನು ಹೀರುತ್ತದೆ, ಸುಮ್ಮನೆ ಹೀಗೆ ಹೋಗಿ ಬರೋದಲ್ಲ. ಶಾಸ್ತ್ರವನ್ನೇ ಕೇಳಲಿ, ದೇವರನ್ನೇ ನೋಡಲಿ, ಆ ಮಕರಂದವನ್ನು ಆಸ್ವಾದನೆ ಮಾಡಬೇಕು. ಹೇಗೆ ಆ ಬಂಡುಣಿ ಮಕರಂದವನ್ನು ಆಸ್ವಾದನೆ ಮಾಡ್ತದೆ ಭ್ರಮರ, ಹಾಗೆ ಈ ಶಾಸ್ತ್ರದ ರಸವನ್ನು ಆಸ್ವಾದನೆ ಮಾಡಬೇಕು. ಆ ಭಗವಂತನ ಗುಣಗಳ ವೈಶಿಷ್ಟ್ಯವನ್ನು ಚಿಂತನೆ ಮಾಡಿ ಹಿರಿ ಹಿಗ್ಗಬೇಕು. ಆಗ ಅವನು ಗೃಹಸ್ಥನೇ ಆಗಲಿ ಯತಿಯೇ ಆಗಲಿ ಅವನ ಜನ್ಮ ಸಾರ್ಥಕ, ಇಲ್ಲದಿದ್ದರೆ ವ್ಯರ್ಥ ಎಂಬುದಾಗಿ ಜಗನ್ನಾಥದಾಸರು ಎಚ್ಚರವನ್ನು ಕೊಡುತ್ತಾರೆ. ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳಿದರೇನು, ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು, ಓದನಂಗಳ ಜರಿದು ಶ್ವಾಸ ನಿರೋಧಗೈಸಿದರೇನು, ಕಾಮ ಕ್ರೋಧವಳಿಯದೆ ನಾನು ನನ್ನದು ಎಂಬ ಮಾನವನು. ಬೇಕಾದಷ್ಟು ಶಾಸ್ತ್ರ ಓದ್ತಾನೆ, ಕೇಳ್ತಾನೆ, ಆದರೆ ನಾನು ಅನ್ನುವ ಅಹಂಕಾರ ಇದ್ದರೆ ಏನು ಪ್ರಯೋಜನ? ನಾನು ನನ್ನದು ಎನ್ನುವುದನ್ನು ಬಿಡುವುದಕ್ಕೆ ತಾನೇ ಶಾಸ್ತ್ರ ಓದೋದು. ಶಾಸ್ತ್ರ ಓದಿಯೂ ಆ ಅಹಂಕಾರ ಇದ್ದು ಪ್ರಯೋಜನ ಇಲ್ಲ. ಬೇಕಾದಷ್ಟು ವಿಹಿತ ಕರ್ಮಗಳನ್ನು ಮಾಡ್ತಾನೆ, ವ್ರತಗಳು, ನಿಯಮಗಳು, ಅನುಷ್ಠಾನಗಳು, ಉಪವಾಸಗಳು, ಅಹಂಕಾರ, ನಾನು ಮಾಡಿದೆ, ನನ್ನ ಸಮಾನ ಯಾರಿಲ್ಲ ಅಂತ. ಎರಡಕ್ಷರ ಬಿಟ್ಬಿಡಿ, ನಾನು, ಅಹಂ ಮಮ, ನಾನು ನನ್ನದು ಅನ್ನುವುದನ್ನು ಬಿಟ್ಟರೆ ಸಾಕು. ಆ ಭಗವಂತನ ಅನುಗ್ರಹದಿಂದ ಉದ್ಧಾರವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ. ಏನು ಕೇಳಿದರೇನು, ನೋಡಿದರೇನು, ಓದಿದರೇನು, ಪೇಳಿದರೇನು, ಪಾಡಿದರೇನು, ಮಾಡಿದರೇನು, ದಿನದಿ ಶ್ರೀನಿವಾಸನ ಜನ್ಮ ಕರ್ಮ ಸದಾನುರಾಗದಿ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ತತ್ವವನ್ನು ಜಗನ್ನಾಥದಾಸರು ತಿಳಿಸ್ತಾರೆ. ಬೇಕಾದಷ್ಟು ಓದ್ತಾನೆ, ಓದಿದ್ದನ್ನು ಕೆಲವರು ಕೇವಲ ಓದಿ ಸಂತೋಷ ಪಡುವವರು, ಕೆಲವರು ಓದಿದ್ದನ್ನು ಇನ್ನೊಬ್ಬರಿಗೆ ಹೇಳುತ್ತಾರೆ. ದೊಡ್ಡ ಗುಣ ಅದು, ಬಹಳ ದೊಡ್ಡದು. ಓದುವುದೂ ದೊಡ್ಡ ಪುಣ್ಯ, ಬಹಳ ದೊಡ್ಡ ಸಾಧನೆ, ಇನ್ನೊಬ್ಬರಿಗೆ ಹೇಳುವುದೂ ಸಾಧನೆ. ಅಷ್ಟಕ್ಕೆ ಮುಗಿಸಬೇಡಿ ಎನ್ನುವುದರಲ್ಲಿ ತಾತ್ಪರ್ಯ ಜಗನ್ನಾಥದಾಸರು. ಓದಿ ಮುಗಿಸಬೇಡಿ, ಹೇಳಿ ಮುಗಿಸಬೇಡಿ. ಯಾವುದೇ ವಸ್ತುವನ್ನು ನೋಡಿದಾಗ ಆ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿ ದೇವರು ಆ ರೂಪದಿಂದ ಇದ್ದಾನೆ. ಯಾವ ವಸ್ತುವನ್ನು ನೋಡ್ತೇವೋ ಅಲ್ಲಿ ಆ ಆಕಾರದಲ್ಲಿ ಆ ಗುಣಧರ್ಮಗಳನ್ನು ನಿಯಂತ್ರಣ ಮಾಡ್ತಾ ಒಳಗಿದ್ದು ದೇವರೇ ಆ ಕಾರ್ಯವನ್ನು ಮಾಡಿಸ್ತಾನೆ. ಈ ಅನುಸಂಧಾನ ಬರಲಿ ಮನಸ್ಸಿಗೆ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ವಿಜಯದಾಸರು ಹೇಳುವಂತೆ ಎಲ್ಲ ಕಡೆಗೆ ಪರಮಾತ್ಮನ ಸನ್ನಿಧಾನ ಇದೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಈ ಅನುಸಂಧಾನ ನಮಗೆ ಬಂದರೆ ಓದಿದ್ದು ಸಾರ್ಥಕ, ಕೇಳಿದ್ದು ಸಾರ್ಥಕ, ಬರೆದದ್ದು ಸಾರ್ಥಕ. ಈ ಅನುಸಂಧಾನವನ್ನು ಮಾಡದೆ ಕೇವಲ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಎಂಬ ಸಂದೇಶವನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಎಂತಹ ಶ್ರೇಷ್ಠವಾದ ಗ್ರಂಥ ಹರಿಕಥಾಮೃತ ಸಾರ. ಶ್ರೀಮದ್ಭಾಗವತದಲ್ಲಿ ಪರೀಕ್ಷಿದ್ರಾಜರು ಪ್ರಯೋಗ ಮಾಡಿದ ಶಬ್ದ ಇದು. ಪಿಬಂತಂ ತ್ವನ್ಮುಖಾಂಬೋಜಾತ್ ಸೃತಂ ಹರಿಕಥಾಮೃತಂ. ಆ ಹರಿಕಥಾಮೃತ ಅಂತಹ ಶ್ರೇಷ್ಠವಾದ ಅಮೃತ. ಯಾವ ಅಮೃತದ ಪಾನ ಮಾಡಿದರೆ ಸಂಸಾರದ ಈ ಭಯವೇ ಇಲ್ಲ, ಅಂತಹ ಶ್ರೇಷ್ಠವಾದ ಜ್ಞಾನಾಮೃತದ ಸಾರವನ್ನು ಜಗನ್ನಾಥದಾಸರು ಜಗತ್ತಿಗೆ ನೀಡಿ ಪರಮೋಪಕಾರ ಮಾಡಿದ್ದಾರೆ. ಆ ಹರಿಕಥಾಮೃತ ಸಾರದ ಅಧ್ಯಯನ ಶ್ರವಣಾದಿಗಳನ್ನು ಮಾಡಿ ಜ್ಞಾನವನ್ನು ಪಡೆದು ಭಗವಂತನ ಜಗನ್ನಾಥದಾಸರಲ್ಲಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಪರಮಾತ್ಮನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.